ಕಳ್ಳ ನೀವು. ಕಳ್ಳನಿಗೆ ಹೆಲ್ಪ್ ಮಾಡಿದವ್ರು ನೀವೇನಾಗ್ಬೇಕು ಹೇಳಿ? ಕಳ್ಳಿ, ಹೃದಯ ಕಳ್ಳಿ. ಏನು ಶಿಕ್ಷೆ ಕೊಡೋಣ ನಿಮಗೆ? ಮೊದಲು ನೀವು ನನ್ನ ಹೃದಯ ಕದ್ದಿದ್ದು, ಆಮೇಲೆ ನಾನು ನಿಮ್ಮ ಹೃದಯ ಕದ್ದಿದ್ದು, ಅಲ್ಲಿಗೆ ಕಳ್ತನ ಈಕ್ವಲ್. ಸೊ ನೋ ಶಿಕ್ಷೆ. ಶಿಕ್ಷೆ ಇದೆ. ಇದೆ ಶಿಕ್ಷೆ. ನೀವು ನನ್ನ ಜೊತೆಗಿದ್ರೆ ಬೆಟ್ಟನೇ ತಲೆ ಮೇಲೆ ಬಿದ್ದರೂ ನಾನು ಹಾಯಾಗಿರ್ತೀನಿ ಸರ್. ಆದರೂ ನಾನು ಈ ಥರ ಬರಬಾರ್ದಿತ್ತು ಅಂತ ಅನ್ನಿಸ್ತಿದೆ. ಅವ್ರ ಕೈಲಿ ಸಿಗಾಕೊಂಡಿದ್ದಿದ್ರೆ ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡಿರೋರು, ಹೆಸರಾಳು ಮಾಡಿರೋರು. ನನಗೆ ನನ್ನ ಭಯ ಇಲ್ಲ ಸರ್. ಅವ್ರು ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಅಂದರೆ ನನಗದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಸರ್, ಆದರೆ ಇವಾಗ ವಾಪಸ್ ಹೇಗೆ ಹೋಗ್ತೀರಾ? ವಾಪಸ್ ಯಾಕೆ ಹೋಗಬೇಕು? ಇಲ್ಲ ಸೆಟ್ಲ್ ಆಗ್ತೀನಿ. ಹೌದಾ? ನನಗೆ ಡಬಲ್ ಓಕೆ ಸರ್. ಅದೇ ಬೆಳಗಾದ್ಮೇಲೆ ಹೊಟ್ರೆ ರಾತ್ರಿ ಸಿಗದಿರೋ ಕಳ್ಳ ಬೆಳಗ್ಗೆ ಸಿಗ್ದ ಅಂತ ನಿಮಗೆ ಚೆನ್ನಾಗಿ ಪರ್ಕೆಸಿವ್ ಆಗುತ್ತೆ. ನಿಮಗೆ ಓಕೆನಾ? ಆದರೂ ನಿಧಿ, ಇದು ಯಾಕೋ ಅಚಾನಕ್ ಆಗಿತ್ತು ಅಂತ ಅನ್ನಿಸ್ತಾ ಇಲ್ಲ ನನಗೆ. ಅಲ್ಲ, ನಾನು ಒಳಗಡೆ ಬರಬೇಕಾದ್ರೆ ಸರಿಯಾಗಿ ನೋಡ್ಕೊಂಡು ಕೇರ್ಫುಲ್ಲಾಗಿ ಬಂದಿದ್ದೀನಿ. ಸುತ್ತಮುತ್ತ ಯಾರೂ ಇರಲಿಲ್ಲ. ಬೈಕ್ ದೂರ ನಿಲ್ಲಿಸಿದ್ದೆ. ಅಂದಮೇಲೆ ಅವ್ರಿಗೆ ಹೇಗೆ ಗೊತ್ತಾಯಿತು ಇಲ್ಲೇನೋ ಮಿಸ್ ಹೊಡಿತಾ ಇದೆ? ಹೌದಾ? ಅವ್ರು ಎಲ್ಲೋ ಮರೇಲಿ ನಿಂತು ಅಬ್ಸರ್ವ್ ಮಾಡ್ತಿದ್ರು ಅನ್ಸುತ್ತೆ ಸರ್. ಮರೆಯಲ್ಲಿ ನಿಂತು ನೋಡ್ತಿದ್ರು ಅಥವಾ ಐ ಡೋಂಟ್ ನೋ, ಗೊತ್ತಿಲ್ಲ. ಅದರಲ್ಲಿ ಏನಾಗ್ತಿದೆ ಅಂತ ಪತ್ತೆ ಹಚ್ಚದೆ ಬಿಡಲ್ಲ. ಸರಿ, ಮನೆಗೆ ಹೊರಡ್ತೀನಿ. ಹೋಗಲೇಬೇಕಾ? ಕರ್ಣ ಒಳಗೆ ಹೋಗಿರೋದಂತೂ ಹೌದು. ಅವನು ಯಾಕೆ ಇನ್ನೂ ಸಿಕ್ಕಾಕೊಂಡಿಲ್ಲ? ತಪ್ಪಿಸ್ಕೊಂಡ್ಬಿಟ್ಯಾ? ಇವತ್ತು ನೀನು ನಿಧಿನ ಮೀಟ್ ಆಗಿರ್ಬೋದು, ಆದರೆ ಮತ್ತೆ ನಿಧಿನ ಮೀಟ್ ಆಗೋದಕ್ಕೆ ನಾನು ಬಿಟ್ಬಿಡ್ತೀನ? ದುಃಖ ಕೇಳು, ಫ್ರೀಯಾಗಿ ಹಂಚ್ತೀನಿ. ಆದರೆ ಸುಖನ ಅಷ್ಟು ಸುಲಭವಾಗಿ ಕೊಡೋನಲ್ಲ ಈ ರಮೇಶ್ ವಸಿಷ್ಠ. ನಿನ್ನ ದಾರಿಗೆ ಅಡ್ಡ ನಿಂತಿರೋದು ನಾನು. ನೆಕ್ಸ್ಟ್ ಟೈಮ್ ಈಗ ಕಳ್ಳನ ಥರ ಬರಲ್ಲ. ಎಲ್ಲರ ಮುಂದೆ ಬರ್ತೀನಿ. ಆಗ ಯಾರೂ ನಮ್ಮನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ನಮ್ಮ ಸಂಬಂಧನೂ ಯಾರೂ ಪ್ರಶ್ನೆ ಮಾಡಬಾರ್ದು. ಅದು ಆದಷ್ಟು ಬೇಗ ಆಗಲಿ. ಆದಷ್ಟು ಬೇಗ ಆಗುತ್ತೆ. ಎಲ್ಲ ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ದಾಗ ಉಳ್ಕೊಳ್ಳೋದೇ ನಂಬಿಕೆ. ನಮ್ಮ ಪ್ರೀತಿ ಮೇಲೆ ನಮ್ಗೆ ನಂಬಿಕೆ ಇರಲಿ.